ಈ ನಾಯಕತ್ವದ ಬಗ್ಗೆ ತಮ್ಮ ಸ್ಪಷ್ಟ ಅಭಿಪ್ರಾಯ ಏನು ಸರ್? ಇರೋದು ಹೆಂಗಿದೆ ಹಂಗೆ ನಡ್ಕೊಂಡು ಹೋಗ್ಲಿ, ನಾಳೆ ಗೊಂದಲ ಸೃಷ್ಟಿ ಮಾಡಬಾರ್ದು ಅನ್ನುವಂಥದ್ದು ಏನಾದರೂ ಇದೆಯಾ ತಮ್ಮ ಮನಸ್ಸಲ್ಲಿ? ನೋಡಿ, ಅದು ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿದ್ರು ಕೂಡ ನಾಲ್ಕು ಗೋಡೆ ಮಧ್ಯ ನಾವು ವರಿಷ್ಠರು ಕೇಳಿದಾಗ ಕೊಡುವಂಥದ್ದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಬಟ್ ಅಲ್ಲಿಯವರೆಗೂ ನಾವು ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡಬೇಕು. ಏನು ಮಾತುಕತೆ ಆಗಿದೆ ಅದು CM, DCM ಮತ್ತು ವರಿಷ್ಠರಿಗೆ ಗೊತ್ತಿದೆ. ಅವರು ಸರಿಯಾದ ಸಂದರ್ಭದಲ್ಲಿ ಅದನ್ನು ಏನೋ ಒಂದು ತೀರ್ಮಾನ ತಗೊಳ್ತಾರೆ, ಮಾತುಕತೆ ಆಗಿದ್ದರೆ ಅದರ ಪ್ರಕಾರವಾಗಿ. ನಮಗೆ ಇಬ್ಬರು ಅಸೆಟ್ಸೆ. ಸಿದ್ದರಾಮಯ್ಯನವರು ಬಹುಶಃ ಇತ್ತೀಚಿನ ಒಂದು 2-3 ದಶಕಗಳಲ್ಲಿ ನೋಡಿದರೆ ಆಡಳಿತದ ಸಂಪೂರ್ಣ ಅರಿದು ಕುಡಿದಿರುವಂಥದ್ದು, ಆರ್ಥಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿರುವಂಥವ್ರು, ಮತ್ತು ಅಷ್ಟೇ ಜನಗಳ ನಾಡಿ ಮಿಡಿತದ ಸಂಪೂರ್ಣ ಹಿಡಿತಾ ಇರುವಂಥವರು. ಇಷ್ಟು ಸಮ್ಮಿಲನ ಇತ್ತೀಚಿನ ದಶಕಗಳಲ್ಲಿ ಸಿದ್ದರಾಮಯ್ಯನವರು ಒಬ್ಬರೇ. ರಿಪೀಟ್ ಮಾಡಿ ಅಂದರೆ ಬೇಕಾದ್ರೆ ರಿಪೀಟ್ ಮಾಡ್ತೇನೆ. ಇಷ್ಟು ಕಾಂಬಿನೇಷನ್, ಆಡಳಿತ ಅರಿದು ಕುಡಿದಿರುವಂಥವರು, ಆರ್ಥಿಕ ವ್ಯವಸ್ಥೆಯ ನಿರ್ವಹಣೆಯಲ್ಲಿ ನಿಸ್ಸೀಮರು, ಮತ್ತು ಜನಗಳ ಮನಸ್ಸಿನಲ್ಲಿ ಒಬ್ಬ ಜನನಾಯಕನಾಗಿ ಉಳಿದಿರುವಂಥ ಈ ಕಾಂಬಿನೇಷನ್ ಇದೆಯಲ್ಲ, ಈ ಕಾಂಬಿನೇಷನ್ ಸಿಗೋದಿಲ್ಲ. ಅಪರೂಪದ ಕಾಂಬಿನೇಷನ್, ಅಪರೂಪ ಇದು, ರೈಟ್? ಹಾಗಂತೇಳಿ DK ಶಿವಕುಮಾರ್ ಅವರು ಕೂಡ ಆರ್ಗನೈಸೇಷನ್ನು, ಸಂಘಟನೆ ಅಂತ ಬಂದಾಗ ಅವ್ರಿಗೆ ಇನ್ನು ಯಾವ ಪಾರ್ಟಿಯಲ್ಲೂ ಯಾರೂ ಸಮಾನಾಂತರ ಇಲ್ಲ. ಎರಡನೇದು, ಏನಾದರೂ ಒಂದು ಗುರಿ ಇಟ್ಟರೆ ಗುರಿ ಸಾಧನೆ ಮಾಡೋವರೆಗೂ ಅವಿರತವಾಗಿ ಹಗಲು ರಾತ್ರಿ ಆರೋಗ್ಯ ಕೆಡಿಸ್ಕೊಂಡು ಕೆಲಸ ಮಾಡುವಂಥ ಗುಣ ಅವರು. ಅದು ಕೂಡ ಶಿವಕುಮಾರ್ಗೆ ಸರಿಸಾಟಿ ಮತ್ತೊಬ್ಬರು ಇಲ್ಲ. ಅದಕ್ಕೆ ಅವ್ರು ಕೇಳ್ತಾರೆ. ಸೊ ಇವರಿಬ್ಬರು ಏನೇ ಇದ್ರು ನಮ್ಮ ಭವಿಷ್ಯ, ಇವರಿಬ್ಬರ ಕಾಂಬಿನೇಷನ್ ಮೇಲೆ ನಮ್ಮ ಭವಿಷ್ಯ ನಿಂತಿದೆ. ಅವ್ರಿಲ್ದೇನೂ ಆಗಲ್ಲ, ನಮಗೆ ಇವ್ರಿಲ್ದೇನೂ ಆಗಲ್ಲ. ಸಂದೇಶ ನಮ್ಮದು ಅನಿವಾರ್ಯ. ಇಬ್ಬರು ಸೇರಿದರೆ ಮಾತ್ರ ನಮ್ಮ ಭವಿಷ್ಯ ರಾಜ್ಯಕ್ಕೂ ಒಳ್ಳೇದಾಗುತ್ತೆ ಅಂತ ನಾವು ನಂಬಿರುವಂಥದ್ದು. ಮತ್ತು ಇವತ್ತು ನೀವು ಬೇರೆ ಪಾರ್ಟಿಗಳಲ್ಲಿ ನೋಡಿ, ನಾನು ಸುಮ್ಮನೆ ನಮ್ಮ ಪಾರ್ಟಿ ಅಂತ ನನಗೆ ನಾನೇ ತುತ್ತೂರಿ ಊದ್ಕೊಳ್ಳೋದು ಅಂತಲ್ಲ, ಈ ಲೆವೆಲ್ಗೆ ಬೆಳೆದಿರುವಂಥ ನಾಯಕತ್ವ ಬೇರೆ ಪಾರ್ಟಿಯಲ್ಲೂ ಇಲ್ಲ. ಲೆಟ್ ಅಸ್ ಬಿ. ಇಲ್ಲ, ನೀವು ಹೇಳೋದು ಸರಿ ಇಲ್ಲ ಕೃಷ್ಣ ಬೈರೇಗೌಡ್ರೆ ಅಂದರೆ ಹೇಳಿ, ಕರೆಕ್ಟ್ ಮಾಡಿ. ನಾಳೆ ನನಗೆ ಅದಲ್ಲ, ನಾಳೆ ಅದೇ ಮಾರಕ ಆಗಬಾರ್ದು ಅಂತ ಅಷ್ಟೇ. ಕರೆಕ್ಟ್, ಅದನ್ನು ಒಪ್ಕೊಳ್ತೇನೆ. ಯಾಕಂದರೆ ಒಳ್ಳೆಯದೇನೆ ನಾಳೆ ಇನ್ನೊಂದು ರೀತಿಯಾಗಿ ಪರಿಣಾಮ ಆಗಬಾರ್ದು ಅಂತ. ಸೊ ಇವರಿಬ್ಬರು ನಮಗೆ ಬೇಕೇ ಬೇಕಾಗಿರುವಂಥವ್ರು, ರೈಟ್? ಇವರಿಬ್ಬರು ಕಾಂಬಿನೇಷನ್ ಇದ್ದರೆ ನಮಗೂ ಒಳ್ಳೇದಾಗುತ್ತೆ, ರಾಜ್ಯಕ್ಕೂ ಒಳ್ಳೇದಾಗುತ್ತೆ. ಆಮೇಲೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅದೆಲ್ಲ ಹೇಳಿ ಬರೀ ಇವರೇನು ಇವ್ರ ಲೀಡ್ರ್ಗಳನ್ನ ಹೊಗಳ್ತಾ ಇದ್ದಾರೆ, ಬರೀ ಇದು ಹೊಗಳಬಟ್ಟತನ ಅಂತ ನೀವು ಅಂದ್ಕೊಳ್ಳೋದು ಅಂತಲ್ಲ. ಸೆಕೆಂಡ್ ಲೈನ್ಗೆ ಬಂದರೂ ಕೂಡ ನಮ್ಮಲ್ಲಿ ಇರುವಷ್ಟು ಕ್ವಾಲಿಟಿ ಇನ್ನು ಯಾವ ಪಾರ್ಟಿಯಲ್ಲೂ ಇಲ್ಲ. ನಾನು ಇವರು ಅವರು ಅಂತ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಈ ಸೆಕೆಂಡ್ ಲೈನು ಬೆಂಚ್ ಸ್ಟ್ರೆಂತ್ ನಮ್ಮದು ಏನಿದೆ, ಬೆಸ್ಟ್ ಕ್ವಾಲಿಟಿ ಇದೆ. ಯಾವುದೇ ಪಾರ್ಟಿಗೆ ಕಂಪೇರ್ ಮಾಡಿದರೂ ಕೂಡ ಕ್ವಾಲಿಟಿ ಲೀಡರ್ಸು, ಕ್ವಾಲಿಟಿ ಮಿನಿಸ್ಟರ್ಸು ನಮ್ಮಲ್ಲಿ ಇದ್ದಾರೆ. ಸೊ ಇಷ್ಟೆಲ್ಲ ಕಾಂಬಿನೇಷನ್ ಇಟ್ಕೊಂಡು ನಾವು ಏನೋ ಒಂದಷ್ಟು ನಮ್ಮಿಂದ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಲ್ಟಿಮೇಟ್ಲಿ, ಅಷ್ಟೇ. ಯಾಕಂದ್ರೆ ಹಿರಿಯರು ಏನು ಮಾಡ್ತಾರಲ್ಲ ಅದನ್ನು ಸೆಕೆಂಡ್ ಲೈನ್ನವರು ಫಾಲೋ ಮಾಡಿಬಿಟ್ರೆ ಹೌದು ಬಹಳ ಕಷ್ಟ. ಇವತ್ತು ನೋಡಿ, ಸೆಕೆಂಡ್ ಲೈನ್ನವರೇ ಜಾಸ್ತಿ ಮಾತಾಡ್ತಿರೋದು. ಹಿರಿಯಣ್ಣನ ಚಾಳಿ ಮನೆ ಮಂದಿಗೆಲ್ಲ ಅಂದಂಗೆ ಅವ್ರೇನಾದ್ರು ಹಾದಿ ತಪ್ಪಿಸ್ಬಿಟ್ರೆ ಗತಿ ಏನು? ನಾಳೆ ಓವರ್ ಆಲ್ ಎಲ್ಲಿ ದುರ್ಬಲ ಆಗೋಗ್ಬಿಡುತ್ತೆ ಅನ್ನುವಂಥ ಒಂದು ಭಯ ಇದೆ. ಇಷ್ಟೆಲ್ಲ ಇರೋವಾಗ ಎಲ್ಲೋ ಒಂದು ಕಡೆ ಒಳ್ಳೇದಾಗಬೇಕು, ಒಳ್ಳೇದು ಮಾಡಬೇಕು. ಅದು ನಮ್ಮಗಳ ಎಲ್ಲರ ಜವಾಬ್ದಾರಿ, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ. ಎಸ್ ಸರ್, ಈಗ ಇಷ್ಟೊಂದೆಲ್ಲ ಮಾತಾಡಿದ್ವಿ ನಿಮ್ಮ ಇಲಾಖೆ ಬಗ್ಗೆ. ತುಂಬ ಜನರಿಗೆ ಒಂದು ಲೆಕ್ಕದಲ್ಲಿ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೋತೀನಿ. ಈಗ ರಾಜಕೀಯ ಸಂಗತಿಗಳನ್ನು ಮಾತಾಡಲೇಬೇಕು, ಇಲ್ಲಾಂತಂದರೆ ನಮ್ಮ ಚರ್ಚೆನೇ ಅಪೂರ್ಣ ಆಗ್ಬಿಡುತ್ತೆ. ಖಂಡಿತ. ನಾನು ಕಂಡಂಗೆ, ನಾನು ಮೊನ್ನೆ ನಮ್ಮ TV9 ವಿಶೇಷ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದೆ, ಈ ನಾಯಕತ್ವದ ಬಗ್ಗೆ ಮಾತಾಡ್ದಿರುವಂಥ ಏಕೈಕ ನಾಯಕ ಅಂತಂದ್ರೆ ಕೃಷ್ಣ ಬೈರೇಗೌಡ. ಏನು ಕೇಳಿದ್ರು, ಅಯ್ಯೋ ಬೇಕಾದಷ್ಟು ಕೆಲಸಗಳಿದೆಯಪ್ಪ, ನಾನು ಸುಮ್ಮನೆ ಯಾಕೆ ಹೇಳಿದ್ದೀರಿ ಅಂತ ಹೇಳಿ ಅಂತ. ಆದರೆ ಇವತ್ತು ನೀವು ಹಂಗೆ ತಪ್ಪಿಸ್ಕೊಳ್ಳಂಗಿಲ್ಲ. ಏನು ಸರ್ ಇದು ನಾಯಕತ್ವದ ಬದಲಾವಣೆ? ಯಾಕಂದರೆ ಈ ಪ್ರಶ್ನೆ ಕೇಳೋಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಇದೆ. ನನಗೆ ಗೊತ್ತು, ಈ ಬೇರೆ ಎಲ್ಲರಿಗಿಂತ ನೀವು ರಾಹುಲ್ ಗಾಂಧಿಯವರಿಗೆ ಭಾಳ ಆತ್ಮೀಯರು, ಹತ್ತಿರದಲ್ಲಿದ್ದೀರಿ. ಕೆಲವೊಂದು ಹಲವಾರು ವಿಚಾರಗಳು ಚರ್ಚೆ ಆಗ್ತವೆ. ನೀವು ಹೆಂಗೆ ಅಂತಂದರೆ ನಿಮ್ಗೊಂದು ಕಲೆ ಸಿದ್ಧಿ ಆಗಿಬಿಟ್ಟಿದೆ ಸರ್, ಎಲ್ಲಿ ಎಷ್ಟು ಮಾತಾಡಬೇಕು, ಎಲ್ಲಿ ಏನೂ ಮಾತಾಡಬಾರ್ದು, ಹಾಗಾಗಿ ಮೇಂಟೈನ್ ಮಾಡ್ತಾ ಇದ್ದೀರಿ. ಹೇಳಿ ಸರ್. ಅಲ್ಲ, ಈಗ ಚರ್ಚೆ
ಏನಾದರೂ ಫಲಪ್ರದ ಆಗುವಂಥದ್ದನ್ನು ಚರ್ಚೆ ಮಾಡಬೇಕು. ಅಂದರೆ ಯೂಸ್ ಇರೋದನ್ನು ಮಾತಾಡಬೇಕು. ಅದರಿಂದ ಏನು ಪ್ರಯೋಜನ ಇಲ್ಲದೆ ಇದ್ದರೆ ಅದನ್ನೇ ಪದೇ ಪದೇ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸಾರ್ವಜನಿಕ ಹಿತನೂ ಕೂಡ ಅದರಿಂದ ಸರ್ವ್ ಆಗೋದಿಲ್ಲ. ಅದು ಎರಡನೇ ವಿಷಯ. ನಾನು ಎಲ್ಲರಿಗೂ ಹೇಳೋದು, ನನ್ನ ಕೆಲಸದ ಬಗ್ಗೆ ಏನಾನ ಕೇಳಿ ನಾನು ಹೇಳ್ತೇನೆ. ಇನ್ನು ಯಾರ್ದೋ ಅವ್ರ ಮೇಲೆ ಇರೋರ್ದು ಬಗ್ಗೆ ನಾನು ಅವ್ರ ಸ್ಪೋಕ್ಸ್ ಪರ್ಸನ್ ಆಗಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಎನಿವೆ, ಅದೆಲ್ಲ ಒಂದು ಕಡೆ ಇದ್ದರೂ ಕೂಡ ನಾಯಕತ್ವದ ಬಗ್ಗೆ ಒಂದು ಸ್ಪಷ್ಟತೆ ಬರಬೇಕು. ಈಗ ಸ್ಪಷ್ಟತೆ, ಗೊಂದಲ ಮತ್ತು ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇರೋದು ಕೂಡ ವಾಸ್ತವ ಸಂಗತಿ. ಇದರಿಂದ ಏನಾಗುತ್ತೆ, ಯಾವುದ್ರ ಕಡೆಗೆ ನಮ್ಮದು ಗಮನ ಇರಬೇಕು ಅದ್ರ ಕಡೆ ಗಮನ ಕೊಡೋದು ಸ್ವಲ್ಪ ಕಡಿಮೆ ಆಗುತ್ತೆ. ಇದ್ರ ಕಡೆಗೆ ಗಮನ ಜಾಸ್ತಿಯಾಗಿ ಕೊನೆಗೆ ಪಬ್ಲಿಕ್ಕಿಗೂ ಕೂಡ ಅದು ಒಳ್ಳೆಯದಾಗೋದಿಲ್ಲ. ಮತ್ತು ಅಧಿಕಾರಿಗಳು, ಆಡಳಿತ ವ್ಯವಸ್ಥೆಯಲ್ಲೂ ಕೂಡ ಈ ಗೊಂದಲಗಳು ಜಾಸ್ತಿ ಆದರೆ ಅವರು ಕೂಡ ಒಂದು ಗುರಿ ಕಳ್ಕೊಳ್ತಾರೆ. ಅವ್ರಿಗೂ ಬೇಕಾಬಿಟ್ಟಿ ಆಗುತ್ತೆ. ಒಟ್ಟಾರೆ ಇದು ಸಾರ್ವಜನಿಕರ ಹಿತದಲ್ಲಿ ಇಲ್ಲ. ಸಾರ್ವಜನಿಕರ ಹಿತದಲ್ಲಿ ಒಂದು ಸ್ಪಷ್ಟತೆ ಇರಬೇಕು ಅಂತ ಬಯಸ್ತಕ್ಕಂಥವನು. ಅಷ್ಟು ಮಟ್ಟಿಗೆ ನಾನು ಹೇಳಬಲ್ಲೆ. ಆದಷ್ಟು ಬೇಗ ಇದಕ್ಕೆ ಏನಾದರೂ ಒಂದು ಸ್ಪಷ್ಟತೆ ಕೊಡಬೇಕು ಅಂತ ನಾನು ಕೂಡ ನಮ್ಮ ನಾಯಕತ್ವದ ಬಗ್ಗೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇನೆ ಕೇಂದ್ರ ವರಿಷ್ಠರ ಮೇಲೆ. ಸೊ ಲೆಟ್ ಅಸ್ ಹೋಪ್ ದಟ್ ಇದು ಒಂದು ತೆರೆ ಎಳೆಯುವಂಥ ಕೆಲಸ ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಆಗಬೇಕು ಅಂತಲೂ ಕೂಡ ಆಸೆ ಪಡ್ತೇನೆ. ಎಷ್ಟು ದಿನದಲ್ಲಿ ಆಗ್ಬೋದು ಸರ್? ಹೇಳೋಕ್ಕಾಗೋದಿಲ್ಲ. ಏನಾಗುತ್ತೆ ನಿಮಗೆ ಗೊತ್ತು. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಈಗ ಬಜೆಟ್ ಆದಮೇಲೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳಿದೆ. ಅದಾದಮೇಲೆ ನಮ್ಮ ರಾಜ್ಯದಲ್ಲಿ ಸ್ಥಳೀಯ ಚುನಾವಣೆಗಳಿದ್ದಾವೆ. ಹಾಗಂತೇಳಿ ಇದ್ರ ಬಗ್ಗೆ ಏನೋ ಒಂದು ಸ್ಪಷ್ಟ ನಿಲುವು ತಗೊಳ್ಳೋದಕ್ಕೆ ಇದೆಲ್ಲ ಅಡ್ಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಪ್ರಾಕ್ಟಿಕಲ್ಲಾಗಿ ನೋಡಿದಾಗ ಇವೆಲ್ಲ ಬೇರೆ ಬೇರೆ ಕೆಲಸಗಳು, ಬೇರೆ ಬೇರೆ ಕೆಲಸ ಕಾರ್ಯ, ಇನ್ನು ಸದ್ಯದಲ್ಲೇ ಬೈ ಎಲೆಕ್ಷನ್ಸು ಕೂಡ ಅನೌನ್ಸ್ ಆಗ್ತವೆ. ಇವೆಲ್ಲ ಇರುವಾಗ ಇದರ ಮಧ್ಯದಲ್ಲಿ ಈ ಚರ್ಚೆನ ಕೈಗೆತ್ಕೊಳ್ತಾರಾ ಇಲ್ವಾ ಅಂತಲೂ ಕೂಡ ಅನುಮಾನ ಇದೆ. ಅಂದರೆ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆ ವಿಷಯ ಸಬ್ಜೆಕ್ಟ್ ಡಿಸ್ಕಷನ್ಗೆ ಬರುತ್ತಾ ಇಲ್ವಾ ಅನ್ನುವಂಥದ್ದು. ಯಾಕಂದರೆ ನೆಕ್ಸ್ಟು ಇನ್ನೂ ಒಂದು 2-3 ತಿಂಗಳು ಒಂದು ಹೆಕ್ಟಿಕ್ಕು ಪೊಲಿಟಿಕಲ್ ಸೀಸನ್ ಇದೆ. ಬಜೆಟ್ ಆಗುತ್ತೆ, ಅದಾದಮೇಲೆ ಅಸೆಂಬ್ಲಿ ಬೈ ಎಲೆಕ್ಷನ್ಸ್ ಬರುತ್ತೆ, ಬೇರೆ ರಾಜ್ಯಗಳ ಎಲೆಕ್ಷನ್ಸ್ ಬರುತ್ತೆ, ಗ್ರಾಮ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆ, BBMP ಚುನಾವಣೆ, ಇವೆಲ್ಲ ಇನ್ನೊಂದು 3-4 ಮಂತ್ಸು ಭಾಳ ಟೈಟ್ ಶೆಡ್ಯೂಲು, ಹೆವಿ ಶೆಡ್ಯೂಲು ಕೂಡ ಇದೆ. 3-4 ಮಂತ್ಸ್ ನಂತರ ಆಗಬಹುದು. ಹಾಗಾದ್ರೆ ಗೊತ್ತೇ ಅಲ್ಲ, ಆಗ್ಬಹುದಾ ಅಂದರೆ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಅದಲ್ಲ ನನ್ನ ಮಾತಿನ ಅರ್ಥ. ಕ್ಲಾರಿಟಿ ಸಿಗ್ಬೋದು. ಕ್ಲಾರಿಟಿ. ಬಟ್ ನಾವು ನಿರೀಕ್ಷೆ ಮಾಡೋದು ಅಲ್ಲಿವರೆಗೂ ಯಾಕೆ ಕಾಯಬೇಕು? ಒಂದು ಕ್ಲಾರಿಟಿಯನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಫೋಕಸ್ ಇರೋದಿಲ್ಲ ಕೆಲಸಕ್ಕೆ. ಇರಲ್ಲ. ನಾನು ಹೇಳ್ತೀನಿ, ಕೃಷ್ಣ ಬೈರೇಗೌಡ್ರೆ, ತಮ್ಮ ಖಾತೆ ಇದಕ್ಕೆ ನಾನು ಇದನ್ನು ಸೇರಿಸಲ್ಲ. ತಮ್ಮ ಖಾತೆಯನ್ನು ಬೇರೆ ಕಡೆಗೆ ಸ್ಥಿತಿಗತಿಗಳು ಬಹಳ ಕೆಟ್ಟೋಗಿವೆ. ಯಾಕಂದರೆ ಅಧಿಕಾರಿಗಳಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ, ನಿಮಗೆ ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ನಂಗೆ ಆಗ್ಬಿಟ್ಟಿದೆ ಸರ್. ಸೊ ಅಟ್ಲೀಸ್ಟ್ ಏನು ಅಂತಂದರೆ ಅದನ್ನು ನಿಮ್ಮ ನಾಯಕರು ನೋಡಬೇಕು. ಹೌದು. ಇಲ್ಲ, ನಮ್ಮ ಜವಾಬ್ದಾರಿ ಇದೆ. ಅದರಲ್ಲಿ ನಾನು ಜವಾಬ್ದಾರಿಯನ್ನು ಅಲ್ಲಗೆಳಿಲಿಕ್ಕೆ ಹೋಗೋದಿಲ್ಲ. ಈ ಅಸ್ಪಷ್ಟತೆಯನ್ನು ಮುಂದುವರಿಸೋದು ಸಾರ್ವಜನಿಕರಿಗೆ ಖಂಡಿತ ಒಳ್ಳೆಯದಲ್ಲ. ಯಾಕೆಂದರೆ ಏನೋ ಕಳ್ಳಂಗೊಂದು ಪಿಳ್ಳೆ ನೆವ ಅಂತ ಹೇಳ್ದಂಗೆ ಈ ಥರ ಗೊಂದಲ ಆದಾಗ ಯಾರ್ಯಾರಿಗೇನೇನೋ ಅವ್ರ ಇಷ್ಟ ಬಂದಂಗೆ ನಡ್ಕೊಳ್ಳೋಕ್ಕೆ ಒಂದು ಅವಕಾಶ ಆಗ್ಬಿಡುತ್ತೆ. ಇಂಟೆನ್ಷನ್ ನಮ್ದು ಇಲ್ಲದೆ ಇರ್ಬೋದು, ಆದರೆ ಪ್ರಾಕ್ಟಿಕಲಿ ಆ ಥರ ಆಗ್ಬಿಡುತ್ತೆ. ಆ ಥರ ಆಗಬಾರದು ಅನ್ನೋದು ನಾನು ಕೂಡ ಒಪ್ತೇನೆ. ಯಾಕಂದರೆ ಜನಗಳಿಗೆ ಕೇಳ್ತಾ ಇದ್ದಾರೆ, ಏನು ಕಡಿಮೆ ಆಗಿದೆ ರೀ ಕಾಂಗ್ರೆಸ್ ನಾಯಕರುಗಳಿಗೆ? ಯಾಕಂದರೆ ನೋಡಿ ಸರ್, ಈ ಹಿಂದೆಲ್ಲ ಸರ್ಕಾರ ರಚನೆಗೇ ಕಸರತ್ತು ಮಾಡುವಂಥ ಸ್ಥಿತಿ ಇತ್ತು. ಆದರೆ 136 ಸೀಟು 140 ತನಕ ಬಂತು. 40. ಸೊ ಹಿಂಗಿದ್ದಂಥ ಸಂದರ್ಭದಲ್ಲಿ ಈಗಲೂ ಕೂಡ ಕಚ್ಚಾಟ ಹುಚ್ಚಾಟಗಳು ಅಂತಂದರೆ, ಒಂದು ಕಡೆ ನೀವು ಹೇಳೋದೆಲ್ಲ ನಾನು ಒಪ್ತೇನೆ, ಯಾವುದಕ್ಕೂ ನಾನು ಅಲ್ಲಗೆಳೆಯೋದಿಲ್ಲ. ಅದಕ್ಕೆ ಇದು ಉತ್ತರನೂ ಅಲ್ಲ. ಆದರೆ ಪ್ಯಾರಲಲ್ ಆಗಿ ನಾನು ಹೇಳೋದಾದರೆ, ನೋಡಿ, ಅವೆಲ್ಲ ಇರ್ತವೆ ರಾಜಕೀಯ ಜೀವನದಲ್ಲಿ. ಆದರೆ ನಾವುಗಳು ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ನಾವು ನಿರ್ವಹಣೆ ಮಾಡಬೇಕು. 8 ಜನ ಯೋಚನೆ ಮಾಡ್ತಾರೆ ಈ ಥರ ಅಂತ. ಬರೀ ಅದನ್ನೇ ಒಂದು ಕತೆ ಹೇಳ್ಕೊಂಡು ನಾವು ಕಾಲ ಕಳೆದ್ರೆ ಈಗ ಅದರಿಂದ ಆಯಿತು, ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ನಮ್ಮದು ಕೂಡ ಅದರಲ್ಲಿ ಏನೋ ಪರ್ಸ್ನಲ್ ಇಂಟ್ರೆಸ್ಟ್ಗಳು ಇರ್ಬೋದು, ನಮ್ಮದು ಪರ್ಸ್ನಲ್ ಒಪಿನಿಯನ್ ಇರ್ಬೋದು, ಪರ ಇರ್ಬೋದು, ವಿರೋಧ ಇರ್ಬೋದು, ಇವೆಲ್ಲ ಇರ್ತವೆ.
ಯಾಕಂದರೆ ನಾವು ರಾಜಕೀಯ ವ್ಯಕ್ತಿಗಳಾಗಿ ನಾವೇನು ಒನ್ ಡೈಮೆನ್ಷನಲ್ಲಿ ಕೆಲಸ ಮಾಡೋರಲ್ಲ. ನಾವು ಈ ಎಲ್ಲದರಲ್ಲೂ ಇರಬೇಕಾಗತ್ತೆ. ಪೊಲಿಟಿಕಲಿ ಇರಬೇಕು, ಅಡ್ಮಿನಿಸ್ಟ್ರೇಟಿವ್ಲಿ ಇರಬೇಕು, ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಇರಬೇಕು, ಸೋಷಿಯಲ್ದ್ರಲ್ಲೂ ಇರಬೇಕು, ಎಲ್ಲದರಲ್ಲೂ ಇರಬೇಕು. ಸೊ ಪೊಲಿಟಿಕಲ್ ಕೆಲಸ ಮಾಡುವಾಗ ಪೊಲಿಟಿಕಲಿ ವಿಚಾರ ಮಾಡಬೇಕು, ಬೇರೆ ಟೈಮಲ್ಲಿ ನಮ್ಮ ಕೆಲಸ ನಾವು ಮಾಡಬೇಕು. ಇದಕ್ಕೆ ಯಾವುದು ಕೂಡ ಚ್ಯುತಿ ಆಗಬಾರ್ದು. ಇದರಲ್ಲಿ ಚ್ಯುತಿ ಬಂದರೆ ನಾವು ಜನಗಳನ್ನು ಫೇಲ್ ಮಾಡ್ದಂಗೆ ಆಗತ್ತೆ. ನಾವೆಲ್ಲರೂ ನಮ್ದು ಏನು ಎಲ್ಲರೂ ಭಾಳ ಕೆಲಸ ಮಾಡ್ಬೋದು ಅಂತ ನಾನು ಹೇಳೋಕ್ಕೋಲ್ಲ. ನಮ್ಮ ಕೆಪಾಸಿಟಿಗೆ ತಕ್ಕಂಗೆ ನಾವು ಮಾಡ್ತಾ ಇರಬೇಕು. ಮಾಡ್ಬೋದು. ಇದಕ್ಕೆ ಅದು ನೆಪ ಆಗಬಾರ್ದು. ಆ್ಯಕ್ಚುಲಿ ನಾನು ಹೇಳ್ತಾ ಇದ್ದೀನಿ, ಈ ತುಂಬ ಸಂದರ್ಭಗಳಲ್ಲಿ ನಾಯಕರುಗಳು ಏನು ಮಾಡ್ತಾ ಇದ್ದಾರೆ ಏನು ಅನ್ನುವಂಥ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇದರಲ್ಲೇ ಕಾಲಹರಣ ಆಗ್ತಾ ಇದೆ ಸರ್. ನಿಮಗೆ ಒಬ್ಬರಿಗೆ ಕ್ಲಾರಿಟಿ ಇರ್ಬೋದು, ಅಥವಾ ನಿಮ್ಮ ಥರ ಒಂದಿಬ್ರು ಮೂರು ಜನ ಕ್ಲಾರಿಟಿ ಇರ್ಬೋದು. ಆದರೆ ನಾಯಕರುಗಳು ನಿರಂತರವಾಗಿ ಇದನ್ನೇ ಚರ್ಚೆ ಮಾಡ್ತಾರೆ. ಕಳಿಸಿದ ಜನ ಏನು ಯೋಚನೆ ಮಾಡ್ಬೋದು ಸರ್? ಖಂಡಿತ ಅವ್ರಿಗೆ ಇದರಿಂದ ಒಳ್ಳೆ ಭಾವನೆ ಅಂತೂ ಬರೋದಿಲ್ಲ. ಅವರ ನಿರೀಕ್ಷೆಗಳನ್ನು ಹುಸಿ ಮಾಡ್ದಂಗೆ ಆಗುತ್ತೆ ನಾವು. ಹೌದು. ಅದಕ್ಕೆ ಈ ಮೊನ್ನೆ ಭಾಳ ತಮಾಷೆ ಆಗಿದೆ. ಈ ಮೊನ್ನೆ ಏನಂದರೆ ಈ ಫೋನ್ ಕದ್ದಾಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು, ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ತಿರುಗೇಟ್ ಕೊಟ್ಟರು. ಅದೆಲ್ಲ ಆದಮೇಲೆ ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಮೈಕ್ ಹಿಡಿದ್ವಿ ನಾವು. ಏನಂತೀರಿ ಅಂತ. ರಾಮಲಿಂಗಾರೆಡ್ಡಿ ಭಾಳ ಬ್ಯೂಟಿಫುಲ್ ಮಾತು ಹೇಳಿದ್ರು. ಅಲ್ರಿ, ಕದ್ದಾಲ್ಸೋಂಥದ್ದು ಏನಿದೆ ರೀ, ನಮ್ಮ ಶಾಸಕರುಗಳೇ ಮಾತಾಡ್ತಾರಲ್ಲ ಅಂತ. ಅಲ್ಲಿಗೆ ಬಂದಿದೆ ವ್ಯವಸ್ಥೆ. ಓಪನ್ ಆಗಿ ಮಾತಾಡುವಾಗ ಕದ್ದಾಲ್ಸೊಂದು ಮಾತಾಡ್ಬೇಕಾದ್ರೆ ಕದ್ದಾಲ್ಸೋಂಥದ್ದು ಏನಿದೆ ಅಂತ. ಕರೆಕ್ಟ್. ಸೊ ಹಿಂಗಾಗಬಾರ್ದು. ನಾನು ಒಪ್ತೇನೆ.